ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತೀರಾ 5 ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಒಂದು ಲಕ್ಸುರಿ ಡೂಪ್ಲೆಕ್ಸ್ ಮನೆ ತೋರ್ಸಕ್ಕೆ ಬಂದಿನಿ. ಮೆಜರ್ಮೆಂಟ್ ಬಂದ್ಬಿಟ್ಟು 20x35 700 ಅಡಿ ಬರುತ್ತೆ. ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗು 1 BHK, ಫಸ್ಟಲ್ಲಿ 3 BHK ಡೂಪ್ಲೆಕ್ಸ್ ಹೌಸ್. ಇನ್ನೂ ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ. ಇದು ಔಟ್ಲುಕ್ಕಿಂಗ್ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, MS ರೈಲಿಂಗ್ಸ್ ಗೇಟ್ ಮಾಡಿದ್ದಾರೆ. ಓಕೆ, ಆರಾಮ ಒಂದು 5 ಸೀಟ್ರ್ ಕಾರ್ ಹಾಕ್ಬೋದು, ಅಷ್ಟು ದೊಡ್ಡದಾಗಿದೆ. ವಾಲಿಗೆಲ್ಲ ವೆಟ್ರಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗಲ್ಲೂ ಕೂಡ POP ಎಲ್ಲ ಆಗಿದೆ. ಸೇಫ್ಟಿ ಗ್ರಿಲ್ಸ್ ಎಲ್ಲ ಆಗಿದೆ. ಓಕೆ, ಇನ್ನು ಕೆಲಸ ವರ್ಕ್ ನಡೀತಿದೆ, ಆದರೂ ತೋರಿಸ್ತೀನಿ. ಏಕೆಂದರೆ ಕೆಲಸ ಕ್ವಾಲಿಟಿ ವರ್ಕ್ ಇರೋದ್ರಿಂದ ಬೇಗ ಕಮಿಟ್ ಆಗ್ಬೋದು. ನೋಡಿ, ಬಸ್ ರೂಟ್ ಎಲ್ಲ ವಾಕಬಲ್ಲು. ಜಸ್ಟ್ ಒಂದು 100 ಮೀಟ್ರ್ ಆಯ್ತು ಅಷ್ಟೇ ಬಸ್ ರೂಟು. ಇದು ಗ್ಯಾಸ್ ಸಿಲಿಂಡರ್ ಇಡೋಕ್ಕೆ ಜಾಗ ಮಾಡಿದ್ದಾರೆ. ಓಕೆ, ಇದು ಗ್ರೌಂಡಲ್ಲಿ 1 BHK ಸ್ಟೇರ್ ಕೇಸು. ಇದು ಸಂಪಲ್ಲಿ ಮಿನಿಮಮ್ ಒಂದು 15,000 ಲೀಟ್ರ್ ಹಿಡಿಯುತ್ತೆ. ಓಕೆ, ಗ್ರೌಂಡಲ್ಲಿರೋ 1 BHK ಮನೆ. ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ, ಸಣ್ಣ ಪುಟ್ಟ ಕೆಲಸ ಇದೆ, ವಾಷಿಂಗ್ ಎಲ್ಲ ಇದೆ, ಅದೆಲ್ಲ ಫಿನಿಷ್ ಮಾಡಿಕೊಡ್ತಾರೆ. ನೋಡಿ, TV ಕ್ಯಾಬಿನ್ನು ಲಕ್ಸುರಿ ಡೂಪ್ಲೆಕ್ಸ್ ಮಾಡಿದ್ದಾರೆ. ಕ್ಲೀನಾಗಿಲ್ಲ, ಆದರೂ ಒಬ್ರು ಯಾರೋ ಕೇಳಿದರು ವೀಡಿಯೋ ಕಳಿಸಿ ಸರ್ ಅಂತ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಕಿಚನಲ್ಲಿ ಕೂಡ ಮಾಡ್ರನ್ ಕಿಚನ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ಆಲ್ಮೋಸ್ಟು. ಸಣ್ಣ ಪುಟ್ಟ ಐಟಮ್ ಇಟ್ಟಿದ್ದಾರೆ, ಅದೆಲ್ಲ ಕ್ಲೀನ್ ಮಾಡಿದ್ರೆ ಜಾಗ ತುಂಬ ದೊಡ್ಡದಾಗಿ ಕಾಣುತ್ತೆ. ದೇವ್ರ ಮನೆ, ಇದು ದೇವ್ರ ಮನೆ. ಇಲ್ಲಿ ವಾಶ್ರೂಮ್ ಬರುತ್ತೆ. ವಾಶ್ರೂಮಲ್ಲೆಲ್ಲ ಜಾಗರ್ ಫಿಟ್ಟಿಂಗ್ ಹಾಕಿದ್ದಾರೆ. ನೋಡಿ, ಕಬೋರ್ಡ್ ಎಲ್ಲ ಫಾರಿನ್ ಯೂಸ್ ಮಾಡಿದ್ದಾರೆ. ಓಕೆ, ವಾಲಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಕೆಲಸ ಎಲ್ಲ ಫಿನಿಶಿಂಗ್ ಆಗಿದೆ. ವಾಷಿಂಗು ಕ್ಲೀನಿಂಗ್ ಮಾತ್ರ ಇದೆ ಅಷ್ಟೇ, ಹ್ಯಾಂಡ್ ವಾಶ್. ನೋಡಿ, ಇಲ್ಲೂ ಕೂಡ ಬಾಕ್ಸ್ ಥರ ಮಾಡಿದ್ದಾರೆ, ಏನಾದ್ರು ಸ್ಟೋರೇಜ್ ಐಟಮ್ ಇಡೋಕ್ಕೆ. ಓಕೆ, ಇದು ರೂಮ್ 1. ರೂಮಲ್ಲಿ ವಾರ್ಡ್ರೋಬ್ ಎಲ್ಲ ಆಗಿದೆ. ನೋಡಿ ಸ್ನೇಹಿತರೆ, ಇಷ್ಟು ಕೆಲಸ ಎಷ್ಟು ನೀಟಾಗಿದೆ ಅಂತ. ಓಕೆ, ಇದು ಬಾಡಿಗೆ ಕೊಟ್ಟರೆ ಮಿನಿಮಮ್ ಒಂದು 6-7 ಸಾವಿರ ಕೊಟ್ಟೆ ಕೊಡ್ತಾರೆ. ಬಸ್ಸು ರೂಟಿಗೆ ಜಸ್ಟ್ ವಾಕಬಲ್ಲು. ಮೆಟ್ರೋಗೆ ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ಇದು ಗ್ರೌಂಡಿಗಿರೋ 1 BHK ಮನೆ. ನೋಡಿ, ಹಾಲು POP ಎಲ್ಲ ಆಗಿದೆ. ಸಣ್ಣ ಪುಟ್ಟ ಐಟಮ್ ಎಲ್ಲ ಇಟ್ಟಿದ್ದಾರೆ. ಇನ್ನು ಕೆಲಸ ಇದೆ, ಎಲ್ಲ ರೆಡಿ ಆದರೆ ನೋಡೋಕ್ಕೆ ತುಂಬಾ ಲಕ್ಸುರಿಯಾಗಿರುತ್ತೆ. ನೋಡಿ, ಸೇಫ್ಟಿ ಗ್ರಿಲ್ಸ್ ಎಲ್ಲ ಆಗಿದೆ. ಸೌತ್ ಫೇಸ್ ಸೈಟು ಈಸ್ಟ್ ಡೋರ್ ಬರುತ್ತೆ. ಈಸ್ಟ್ ಡೋರ್ ಬರುತ್ತೆ. ಈಗ 3 BHK ನೋಡೋಣ ಮೇಲ್ಗಡೆ ಹೋಗ್ಬಿಟ್ಟು. ನೋಡಿ, SS ಸ್ಟೀಲು ಕೆಲಸ ಮಾಡ್ತಾಯಿರಿ. ಇನ್ನೂ ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡಿ, ಕೆಲಸ ಮಾತ್ರ ನೀಟಾಗಿ ಮಾಡಿದ್ದಾರೆ. ತಗೊಳೋರು ಸಹ ಖುಷಿಯಾಗಿರ್ಬೇಕಲ್ಲ, ಹಾಗಾಗಿ ಕ್ವಾಲಿಟಿ ವರ್ಕು. ಓಕೆ, ನೋಡಿ, ಇಲ್ಲೂ ಕೂಡ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲಿಗೆ ಟೈಲ್ಸ್ ಹಾಕಿದ್ದಾರೆ. ಕಾಂಬಿನೇಷನ್ ಗೋಲ್ಡನ್ ಪಟ್ಟಿ ಕೊಟ್ಟಿದ್ದಾರೆ. ನೋಡಿ, ಓಕೆ, ಸುತ್ತ ಸೇಫ್ಟಿ ಗ್ರಿಲ್ಸ್ ಎಲ್ಲ ಆಗಿದೆ. ನೋಡಿ, ವಿಂಡೋ ಇಷ್ಟು ದೊಡ್ಡದಾಗಿದೆ. ಗ್ರಾನೈಟಲ್ಲಿ ಪಟ್ಟಿ ಕೊಟ್ಟಾರೆ. ಎಕ್ಸಲೆಂಟ್ ಆಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ, ಈಗ ಇದು 3 BHK ಡೂಪ್ಲೆಕ್ಸ್ ಫಸ್ಟ್ ಫ್ಲೋರಲ್ಲಿ. ನೋಡಿ, ವಾ ಸೂಪರ್. ಡೋರ್ ವಾಸ್ಕಲ್ಲು, ಡೋರು ಟೀಕಲ್ ಮಾಡಿದ್ದಾರೆ. ಓಕೆ, ಹಾಲ್ ಎಲ್ಲ ಸಣ್ಣ ಪುಟ್ಟ ಐಟಮ್ ಎಲ್ಲ ಇದೆ, ಹಂಗಾಗಿ ಚೆನ್ನಾಗಿ ಕಾಣಲ್ಲ. ಆದರೂ ಲೈವ್ ನೋಡಿ, ನಿಮಗೆ ತುಂಬಾ ಅನುಕೂಲ. ನೋಡಿ, ಹಾಲ್, TV ಕ್ಯಾಬಿನ್ ನೋಡಿ ಎಷ್ಟು ದೊಡ್ಡದಾಗಿದೆ. ವಾ ಸೂಪರ್. ಆರಾಮಾಗೆ ದೊಡ್ಡ TVನೇ ಫಿಕ್ಸ್ ಮಾಡ್ಬೋದು. ಕೆಳಗಡೆಲ್ಲ ಬಾಕ್ಸ್ ಸಿಸ್ಟಮ್ ಮಾಡಿದ್ದಾರೆ. ನೋಡಿ, ಓಕೆ, ದೇವ್ರ ಮನೆಯಲ್ಲಿ POP ಆಗಿದೆ ಚಿಕ್ಕದಾಗೆ. ಓಕೆ, ಆಲ್ರೆಡಿ ಲಕ್ಷ್ಮೀ ಫೋಟೋನು ಫಿಕ್ಸ್ ಮಾಡಿದ್ದಾರೆ. ನೋಡಿ, ವಾಲಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ.
ಗೋಲ್ಡನ್ ಕಲರ್ ಪಟ್ಟಿ ಯೂಸ್ ಮಾಡಿದ್ದಾರೆ. ಓಕೆ, ಇದು ಫಸ್ಟ್ ಫ್ಲೋರ್ ಆಗಿರೋ 3 BHK ಡೂಪ್ಲೆಕ್ಸು. ಹಾಲ್ ಇನ್ನೊಮ್ಮೆ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಓಕೆ, ವಿಂಡೋ ಇದೆ ನೋಡಿ, ಎರಡೂ ಕಡೆ ವಿಂಡೋ ಇದೆ, ಗಾಳಿ ಬೆಳಕಿಗೆ ತುಂಬಾ ಅನುಕೂಲ. ಓಕೆ, ಕಿಚನ್ ನೋಡಿ ಎಷ್ಟು ನೀಟಾಗಿದೆ ಕೆಲಸ ಎಲ್ಲ. ವಾರ್ಡ್ರೋಬ್ ಎಲ್ಲ ಆಗಿದೆ, ಇಲ್ಲಿ ಫುಲ್ಲು ಡಿಫ್ರೆಂಟಾಗಿ ಮಾಡಿದ್ದಾರೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಅದೇ ವಾಷಿಂಗು ಕ್ಲೀನಿಂಗ್ ಇದೆ ಅಷ್ಟೇ. ಇದೆಲ್ಲ ಆಲ್ಮೋಸ್ಟ್ ಕೆಲಸ ಫಿನಿಶ್ ಆಗಿದೆ. ಇದು ಫಾರಿನ್ ಕಬೋರ್ಡು, ಇಲ್ಲೊಂದು ವಾಶ್ರೂಮ್ ಇದೆ, ಅಟ್ಯಾಚ್ ಒಂದು ಚಿಲ್ಡ್ರನ್ ರೂಮ್ಸ್ ಥರ ಇದೆ ಚಿಕ್ಕದಾಗೆ. ಇಲ್ಲೂ ಕೂಡ ವಾರ್ಡ್ರೋಬ್ ಎಲ್ಲ ಆಗಿದೆ, POP ಎಲ್ಲ ಆಗಿದೆ ನೋಡಿ. ಫ್ಯಾನ್ ಕೂಡ ಫಿಟ್ ಮಾಡಿಬಿಟ್ಟಾರೆ ಆಲ್ರೆಡಿ. ಓಕೆ, ವಾಲ್ಪೇಪರ್ ಹಾಕಿದ್ದಾರೆ, ವಿಂಡೋ ಇದೆ, ಇದು ರೋಡ್ ಸೈಡಿಗೆ ಬರುತ್ತೆ ವಿಂಡೋ, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಓಕೆ, UPS ಪಾಯಿಂಟು ಆಪ್ಷನ್ ಇಲ್ಲಿ ಬಿಟ್ಟಿದ್ದಾರೆ. ಓಕೆ, ಈಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ 2 ರೂಮು ಮತ್ತು ಮೇಲ್ಗಡೆ ಸಿಟ್ಔಟ್ ಮಾಡಿದ್ದಾರೆ ನೋಡಿ. ರೈಲಿಂಗ್ಸ್ ಎಲ್ಲ ಟಪ್ಪಂಗ್ ಗ್ಲಾಸು SS ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ವಾಲಿಗೆಲ್ಲ ವೆಟ್ರಾಫೈಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡಿ ಹೆಂಗಿದೆ. ಓಕೆ, ಇದು ವಾಲ್ಪೇಪರ್ ಅನಿಸೋದಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ವಾಹ್, ಸೂಪರ್. ರೂಮ್ 2, ಇದು ಮಾಸ್ಟರ್ ಬೆಡ್ರೂಮ್ ಥರ ನೋಡಿ, ಎಷ್ಟು ಲೇಟೆಸ್ಟ್ ಆಗಿದೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ತುಂಬಾ ದೊಡ್ಡದಾಗಿದೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುತ್ತೆ ನೋಡಿ. ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ಇದೆಲ್ಲ ಸ್ಟೋರೇಜ್ ಬಾಕ್ಸ್ ನೋಡಿ, ಎಲ್ಲ ನೀಟಾಗಿದೆ ಕೆಲಸ. ಓಕೆ, ಮಿರರ್ ಕಿಟ್ಸ್, ಮೇಕಪ್ ಕಿಟ್ಸು, ಮಿರರು ಫಿಕ್ಸ್ ಮಾಡಿಬಿಟ್ರೆ ಆಲ್ರೆಡಿ. ವಿಂಡೋ ನೋಡಿ, ವಿಂಡೋ ಎಷ್ಟು ದೊಡ್ಡದಾಗಿದೆ. ಇದು ರೋಡ್ ಸೈಡಿಗಿದೆ, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಮತ್ತೊಮ್ಮೆ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಕಿಂಗ್ ಸೈಜ್ ಕಾಟು ಹಾಕಿದ್ದಾರೆ, POP ಎಲ್ಲ ಆಗಿದೆ, ಫ್ಯಾನು ಕೂಡ ಫಿಕ್ಸ್ ಮಾಡಿದ್ದಾರೆ. ಓಕೆ, ಕೆಲಸ ನೀಟ್, ಇವ್ರ ಮನೆ ಕೆಲಸ ತುಂಬಾ ನೀಟಾಗಿ ಮಾಡ್ತಾರೆ. ಓಕೆ, ರೂಮ್ 3 ಕೂಡ ಕಿಂಗ್ ಸೈಜ್ ಕಾಟ್ ಇದೆ, ವಾರ್ಡ್ರೋಬ್ ಎಲ್ಲ ಆಗಿದೆ, POP ಎಲ್ಲ ಆಗಿದೆ, ವಿತ್ ಫ್ಯಾನು ಸಹ ಫಿಕ್ಸ್ ಮಾಡಿದ್ದಾರೆ. ವಿಂಡೋ ಇದೆ, ಇಲ್ಲೂ ಅಟ್ಯಾಚ್ ವಾಶ್ರೂಮ್ ಇದೆ. ಕ್ವಾಲಿಟಿ ವರ್ಕು, ಎಲ್ಲ ಜಾಗೋರ್ ಫಿಟ್ಟಿಂಗ್ ಮಾಡಿದ್ದಾರೆ ನೋಡಿ. ಟೈಲ್ಸ್ ನೋಡಿ ಎಷ್ಟು ಕಾಂಬಿನೇಷನ್ ಹೆಂಗಿದೆ, ಚೆನ್ನಾಗಿದೆ, ಸೆಲೆಕ್ಷನ್ ಸೂಪರ್ ಆಗಿದೆ. ಓಕೆ, ಈ ಸೈಡಿನ ಒಂದು ಸಲ ಅಬ್ಸರ್ವ್ ಮಾಡಿ. ಇನ್ನೂ ಕೆಲಸ ಇದೆ, ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ಫಿನಿಷ್ ಮಾಡಿಕೊಡ್ತಾರೆ. ಈ ಕಥಾ ಪ್ರಾಪರ್ಟಿ ಮತ್ತು ಬಸ್ ರೂಟಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಮೆಟ್ರೋಗೆ ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ನಾಗಸಂದ್ರ ಮೆಟ್ರೋ, ಚಿಕ್ಕಬೀರ್ಕಲ್ ಮೆಟ್ರೋ ಎಲ್ಲ 2 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಹೆಸರುಘಟ್ಟ ರೋಡಿಗೆ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಸ್ಕೂಲು ಬಸ್ ಎಲ್ಲ ಸ್ಕೂಲು ಕಾಲೇಜೆಲ್ಲ ತುಂಬ ನಿಯರೆಸ್ಟು ನೋಡಿಲಿ. ಈಗ ಟಾಪ್ ಫ್ಲೋರಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಸಿಟ್ಔಟ್ ಥರ ಮಾಡಿದ್ದಾರೆ ನೋಡಿ. ಪಾರ್ಟಿ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಸುತ್ತ ಸೇಫ್ಟಿ ಗ್ರಿಲ್ಸ್ ಎಲ್ಲ ಆಗಿದೆ, ತುಂಬ ದೊಡ್ಡದಾಗಿ ಬಿಟ್ಟಾರೆ. ಓಕೆ, ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರೈಸ್ ಬಂದ್ಬಿಟ್ಟು 1,35,00,000 ಲೈಟ್ಲಿ ನೆಗೆಷಬಲ್ ಇರುತ್ತೆ. ಈ ಖಾತಾ ಪ್ರಾಪರ್ಟಿ ಇಮಿಡಿಯೇಟ್ ರಿಜಿಸ್ಟರ್ ಆಗುತ್ತೆ. ಟ್ಯಾಂಕ್ ರೂಮ್ ಮೇಲ್ಗಡೆ ಇದೆ. ಓಕೆ ನೋಡಿ, ಮತ್ತೊಮ್ಮೆ ಡೀಟೇಲ್ಸ್ ಹೇಳ್ತೀನಿ. 20ಕ್ಕೆ 35 ಸೌತ್ ಫೇಸ್ ಸೈಟು, ಈಸ್ಟ್ ಡೋರು. ಲೊಕೇಶನ್ ಬಂದ್ಬಿಟ್ಟು ತೋಟದ ಗುಡದಳ್ಳಿ, ಅಂದರೆ ಚಿಕ್ಕಬಿದ್ರಿಕಲ್ ಮೆಟ್ರೋ ಬ್ಯಾಕ್ ಸೈಡ್ ಬರುತ್ತೆ. NH4 ನಾರ್ತ್ ಬೆಂಗಳೂರು. ಈ ಡೂಪ್ಲೆಕ್ಸ್ ಮನೆ ಸೇಲಿಗಿದೆ. ಪ್ರೈಸ್ ಬಂದ್ಬಿಟ್ಟು 1,35,00,000 ಲೈಟ್ಲಿ ನೆಗೆಷಬಲ್ ಇರುತ್ತೆ. ಓಕೆ, ಮತ್ತು ಬ್ಯಾಂಕ್ ಲೋನೆಲ್ಲ ನಾವೇ ಮಾಡಿಸ್ಕೊಡ್ತೀವಿ, ಲೋನು ಕೂಡ ಆಗುತ್ತೆ.
ಥ್ಯಾಂಕ್ ಯು. ಅಂದರೆ ಮನೆ ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ, ಅದೆಲ್ಲ ಫಿನಿಷ್ ಮಾಡಿಕೊಡ್ತಾರೆ ನೋಡಿ. ಬೇಗ ಬಂದು ಕಮ್ಮಿಟ್ ಆದರೆ ಡಿಸ್ಕೌಂಟ್ ಇರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ, ಏನೇ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು.